ಪ್ರಾಣ ಉಳಿಸೋಕೆ ಹೋಗಿ ಅವರು ತಮ್ಮ ಪ್ರಾಣಕ್ಕೆ ಆಪತ್ತು ಹೊಂದ್ಕೊಂಡಿದ್ದಾರೆ. ನಿಮ್ಮ ಅದೃಷ್ಟನೋ ಅವ್ರ ದುರದೃಷ್ಟನೋ, ಹಾವು ಕಚ್ಚಿದ್ದು ನಿಮಗೆ, ವಿಷ ಏರಿದ್ದು ಅವ್ರಿಗೆ. ರೇಣುಕಮ್ಮ ಅವ್ರ ಕಾಲಿನಿಂದ ವಿಷ ಎಳ್ಕೊಂಡಿರೋದ್ರಿಂದ ಕಾಂತಿ ಅವರ ದೇಹದ ಬ್ಲಡ್ ವೆಸಲ್ಸ್ ಅಲ್ಲೂ ಸ್ವಲ್ಪ ವಿಷ ಸೇರ್ಕೊಂಡಿದೆ. ಆದಷ್ಟು ಬೇಗ ಅದನ್ನು ತೆಗೆದೇ ಹೋದ್ರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಜೀವನ್, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಕಾಂತಿ ಸರಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳು. ಇಲ್ಲಿ ಎಷ್ಟು ದುಡ್ಡು ಖರ್ಚಾಗತ್ತೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದು. ನಮ್ಮ ಪ್ರಯತ್ನದ ಜೊತೆ ದೇವರೇ ಕಾಪಾಡಪ್ಪ ಅಂತ ಅವನನ್ನು ಕೇಳ್ಕೊಳ್ಳೋದು ಮುಖ್ಯ ಅನ್ಸುತ್ತೆ. ಅದಕ್ಕೆ ಜೀವನ್, ಕಾಂತಿ ಬೇಗ ಹುಷಾರಾಗ್ಲಿ ಅಂತ ನಾನು ಮಂಜುನಾಥ್ ಇಬ್ರು ದೇವಸ್ಥಾನಕ್ಕೆ ಹೋಗಿ ಕಾಂತಿ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ವಿ. ಐಶ್ವರ್ಯ, ನೀನು ಇಲ್ಲೇ ಇದ್ದು ಕಾಂತಿ ನೋಡ್ಕೊ. ಸರಿ ಜೀವನ್, ಇರ್ತೀನಿ. ಪುಟ್ಟಣ್ಣವ್ರೆ, ನೀವು ಹೋಗಿ ನಾ ಹೇಳಿದ ಮೆಡಿಸಿನ್ ಎಲ್ಲ ತಗೊಂಡ್ಬಂದ್ಬಿಡಿ. ಕಾಂತಿಗೆ ಹೀಗಾಗಿದ್ದು ನಿಮ್ಮ ಕುಟುಂಬದ ಉದ್ಧಾರಕ್ಕೆ ಅಂತಾನೆ ಅನ್ಕೊಳ್ಳಿ. ಆದ್ರೆ ಈಗ ಅವಳ ಜೀವಕ್ಕೆ ಕುತ್ತು ಬಂದಿರೋದ್ರಿಂದ ಅದು ನಿಮ್ಮಿಂದನೇ ಆಗಿದ್ದು ಅಂತ ನೀವ್ ಅನ್ಕೊಂಡು ನೀವೇನು ಮಾಡಕ್ ಹೋಗ್ಬೇಡಿ. ಯಾಕೆ ಮಾಡ್ತಿ? ಕಾಂತಿ ಆ ಮನೇಲಿದ್ರೆ ಎಲ್ರಿಗೂ ತೊಂದರೆ ಅಂತ ನಾವ್ ಯಾವಾಗ್ಲೂ ಮಾತಾಡ್ಕೊತಾ ಇರ್ಲಿಲ್ವಾ? ಈಗ ಕಾಂತಿ ಆ ಮನೆಯಿಂದ ಅಲ್ಲ, ಈ ಲೋಕದಿಂದಲೇ ಶಾಶ್ವತವಾಗಿ ದೂರ ಹೋಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಹೋದ್ರೆ ಹೋಗ್ಲಿ ಬಿಡಿ, ಪೀಡೆ. ಯಾಕೆ ಇದೆಲ್ಲ ಮಾತಾಡ್ತಿದ್ದೀರಾ? ಇರೋ ವಿಷಯ ಹೇಳ್ತಾ ಇದ್ದೀವಿ. ಕಾಂತಿ ಏನಾದ್ರೂ ಬದುಕಿ ಮತ್ತೆ ಆ ಮನೆಗೆ ಬಂದ್ಲು ಅಂದ್ರೆ ನಮ್ಮ ಐಶ್ವರ್ಯ ಮನೆ ಬಿಡ್ಬೇಕಾಗುತ್ತೆ. ಇದಕ್ಕಿರೋದು ಒಂದೇ ದಾರಿ. ನಾನೆಲ್ಲ ಹೇಳ್ಬಿಡ್ತೀನಿ. ದಾರಿ ಹೇಳ್ತೀರಾ? ಏನಂತ ಹೇಳ್ತೀರಾ? ಕಾಂತಿ ಬಗ್ಗೆ ಐಶ್ವರ್ಯಂಗೆ ಎಲ್ಲ ಹೇಳ್ಬಿಡ್ತೀನಿ. ಇನ್ನು ಯೋಚನೆ ಮಾಡ್ತಾ ಕೂತ್ರೆ ಮುಂದೇನಾಗುತ್ತೋ ಗೊತ್ತಿಲ್ಲ. ಇದೆಲ್ಲ ಶುರುವಾಗಿರೋದು ನನ್ನಿಂದ, ಇದು ನಡೀತಿರೋದು ನನ್ನಿಂದನೇ. ಏನಾದರೂ ಹೇಳದಿದ್ರೆ ಐಶ್ವರ್ಯಗೆ ನಾನೇ ಹೇಳ್ತೀನಿ. ಐಶ್ವರ್ಯ, ನೀನ್ ನಿನ್ ಫ್ರೆಂಡ್ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇರೋದಕ್ಕೋ ಏನೋ ಕೆಲವು ಒಳ್ಳೊಳ್ಳೆ ದಾರಿಗಳು ಕಾಣಿಸೋದಕ್ಕೆ ಶುರುವಾಗಿದೆ. ಏನು ಹಾಗಂದ್ರೆ? ಇಂಥ ಕೇಸ್ನಲ್ಲಿ ಲಿವರ್ ಡ್ಯಾಮೇಜ್ ಆಗಿರೋ ಚಾನ್ಸಸ್ ಇರುತ್ತೆ. ಲಿವರ್ ಕೇಸ್ ಅನ್ಕೂಡ್ಲೆ ನೆನಪಾಗೋದು ಬೆಂಗಳೂರಿನ ಸ್ಪೆಷಲಿಸ್ಟ್ ಡಾಕ್ಟರ್ ಪೂರ್ಣಿಮಾ. ಹೌದಾ? ಹೌದು, ಅವರು ಇಂಡಿಯಾದಲ್ಲೇ ಒನ್ ಆಫ್ ದಿ ಬೆಸ್ಟ್ ಡಾಕ್ಟರ್. ಒಂದ್ ವೇಳೆ ಅವ್ರಿಗೆ ಇಲ್ಲಿಗೆ ಬರಕ್ಕಾಗ್ಲಿಲ್ಲ ಅಂದ್ರೆ ನಾನೇ ಬೆಂಗಳೂರಿಗೆ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕಾಂತಿನ ತೋರಿಸ್ಕೊಂಡು ಬರ್ತೀನಿ. ಐಶ್ವರ್ಯ, ಅದೆಲ್ಲ ಪ್ರಾಬ್ಲಮೇ ಅಲ್ಲ. ಅಪಾಯಿಂಟ್ಮೆಂಟ್ ಕೊಡ್ತೀನ, ಅವರೇ ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ. ಅವ್ರ ಫೀಸ್ ಕೂಡ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ನಿಮಗೆ ದುಡ್ಡಿನ ವಿಷಯ ಹೇಳ್ತಿದ್ದೆ ನೀನು. ನಾನು ಇನ್ನೇನೋ ಅನ್ಕೊಂಡು ಹೆದರಿದ್ದೆ. ನಾನು ಮಂಜು ಹತ್ರ ಮಾತಾಡ್ತೀನಿ. ಆದ್ರೆ ಆದಷ್ಟು ಬೇಗ ಅವ್ರನ್ನ ಇಲ್ಲಿ ಕರ್ಸೋ ಜವಾಬ್ದಾರಿ ಮಾತ್ರ ನಿಂದು. ಶೋರ್, ನೀನು ಹಣ ಹೊಂದಿಸು, ನಾನು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ. ಸರಿ. ನನಗೆ ಅರ್ಜೆಂಟಾಗಿ 1 ಲಕ್ಷ ರೂಪಾಯಿ ದುಡ್ಡು ಬೇಕು. ಹೆಂಡತಿಗೆ ದುಡ್ಡು ಬೇಕಾದ್ರೆ ಗಂಡನೇ ತಾನೇ ಕೇಳಬೇಕು. ಅದೇನೋ ಸರಿ, ಆದ್ರೆ ನಿನಗೆ ಯಾಕೆ 1 ಲಕ್ಷ ರೂಪಾಯಿ ಈಗ ಅಂತ? ಕಾಂತಿ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರೆ ಸಾಕ? ಅವ್ಳು ಹುಷಾರಾಗೋದು ಬೇಡ್ವಾ? ಕಾಂತಿಗೆ ಈಗ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಮಲಗಿದಾಳೆ, ಅದೆಲ್ಲ ನಿಜ. ಆದ್ರೆ ನಿನಗೆ ಯಾಕೆ 1 ಲಕ್ಷ ರೂಪಾಯಿ ಅಂತ? ಕಾಂತಿ ಹುಷಾರಾಗಿ ಮನೆಗೆ ಬರಬೇಕು ಅಂದ್ರೆ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ತಾನೇ. ಟ್ರೀಟ್ಮೆಂಟ್ಗೆ ಹತ್ತತ್ರ 1-1.5 ಲಕ್ಷ ಖರ್ಚಾಗುತ್ತೆ. ನೀನು ಹೇಳೋದು ಸರಿ ಐಶ್ವರ್ಯ, ಆದ್ರೆ ಇದ್ದಕ್ಕಿದ್ದಾಗೆ ಈಗ 1 ಲಕ್ಷ ರೂಪಾಯಿ ಎಲ್ಲಿಂದ ಹೊಂದಿಸೋದು? ಅಮ್ಮನ ಹತ್ರ ಕೇಳಬೇಕಷ್ಟೇ. ನೋಡಿ, ನೀವು ನಿಮ್ಮ ಅಮ್ಮನ ಹತ್ರನಾದ್ರೂ ಕೇಳಿ, ನಿಮ್ಮ ಅಣ್ಣನ ಹತ್ರನಾದ್ರೂ ಕೇಳಿ. ಅವೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಅರ್ಜೆಂಟ್ ಆಗಿ 1 ಲಕ್ಷ ರೂಪಾಯಿ ದುಡ್ಡು ತಂದು ಕೊಡ್ಲೇಬೇಕು ನೀವು. ನಿಮ್ಮ ಅಮ್ಮನ ಹತ್ರನೇ ಯಾಕೆ ದುಡ್ಡನ್ನು ಕೇಳಿ ನೋಡಬಾರ್ದು? ನಮ್ಮ ಅಮ್ಮನ ಹತ್ರ ಇಷ್ಟು ದುಡ್ಡು ಯಾವತ್ತೂ ಕೇಳಿಲ್ಲ. ಯಾಕಂದ್ರೆ ಅವರು ಕೊಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ನಾವು ಕಾಂತಿ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ದುಡ್ಡು ಕೇಳಿದ್ರೆ ಅವ್ರು ಖಂಡಿತ ಕೊಡೋದಕ್ಕೆ ಒಪ್ಪಲ್ಲ. ಕಾಂತಿಯಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು ನಿಮ್ಮ ಅಮ್ಮನಿಂದ. ಸಾಧ್ಯ ಆದ್ರೆ ಹೋಗಿ ಕೇಳಿ, ಹಿಂದೆ ಹೋದ್ರೆ ನಾನೇ ಹೇಗೋ ಹೊಂದಿಸ್ಕೊಳ್ತೀನಿ.